ಫೈನಲಿ ಸೊ ನಾವು NH44ಗೆ ಬಂದಾಯಿತು. ಐ ಥಿಂಕ್ ಇದೇ NH44 ಅನಿಸುತ್ತೆ. ಇಲ್ಲಿಂದ ಸ್ಟ್ರೈಟು ಒಂದೇ ರೋಡು ಹೋಗ್ತಾ ಇರೋದೇ ಇನ್ನು ಮುಂದೆ. ಸೊ ಬಿ ರೆಡಿ ಬೀಮ್. ಹೋಯ್ತಾ ಇರು. ಎನರ್ಜಿ ನೀಡ್ ಎನರ್ಜಿ. ಅಪ್ಪ ಗಾಡಿಗಳು ಹೋಗ್ತಾನೆ ಇದರಲ್ಲಿ. ಆಮೇಲೆ ಅವತ್ತಿನ ಥರ ಹಿಡಿದ್ಬಿಟ್ಟ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಹೋಗಪ್ಪ, ಅದೇ ಭಯ ನನಗೆ. We work. City Brigade. ಲಾಸ್ಟ್ ಟೈಮ್ ಹಿಂಗೆ ಚಿಲ್ ಮಾಡ್ಕೊಂಡು ಮೈಸೂರು ರೋಡಲ್ಲಿ ಹೋಗೋವಾಗ ಹಾಕಪ್ಪ ಸೈಡ್ಗೆ ಅಂದಿದ್ರು. ಸೊ ಅದೇ ಭಯ. ಮಾತೇ ಇಲ್ಲ. ಯುವರ್ ಸ್ಪೀಡ್ ತೋರಿಸ್ತಾನೆ ಇಲ್ಲ. ಓಕೆ, ಸೂರ್ಯ ಬರೋಷ್ಟರಲ್ಲಿ ಅರ್ಧ ಸೇರ್ಕೊಂಬಿಡ್ಬೇಕು. ನಾನು ಅರ್ಧ ದಾರಿ ಹೋಗ್ಬೇಕು. ನಾನು 80ರಲ್ಲೆಲ್ಲ ಹೋಗ್ತಾ ಇದ್ದೀನಿ. ಹೋಗ್ತಾ ಇರೋದು 60+. ಇಲ್ಲಿ ಅವನು ಹೆಲ್ಮೆಟ್ ಇಲ್ದಿರ ಅಳ್ಳಾಡ್ಕೊಂಡು ಹೋಯ್ತವನಲ್ಲಪ್ಪ ಶಿಷ್ಯ. ಈ ಥರ ಇದ್ದಾಗಲೇ ಸ್ವಲ್ಪ ತೊಂದರೆ. ಯಾಕಂದರೆ ಇಲ್ಲಟ್ರಿ ಇವನು ಎಷ್ಟು ಆರಾಮಾಗಿ ಹೋಯ್ತಾನೆ. ಇವಾಗ ಹಿಂದೆ ಹಾಕ್ಬೇಕಂದ್ರೆ ನಾನು ಲೈನ್ ಚೇಂಜ್ ಮಾಡಬೇಕು. ಆ ಲೈನ್ ಚೇಂಜ್ ಮಾಡಿದಾಗ ಹಿಂದೆ ಯಾವನಾದರೂ ಬಂದರೆ ರಿಸ್ಕು. ಅದೇ ಇಲ್ಲ ಆಗೋದು. ಅದು ಬಿಟ್ಟರೆ ಮಿಕ್ಕಿದ್ದೇನೂ ಇಲ್ಲ. ಅದಕ್ಕೆ ಹಿಂದೆನೇ ಹಾಕ್ಬಿಟ್ಟು ನಾವು ಸ್ವಲ್ಪ ಸೇಫ್ ಆಗಿಬಿಡೋಣ. ಇವ್ನು ಯಾವನ ಸೆಡೆ ನನ್ನ ಮಗ. ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದಾರೆ. ಯಾರು ನೋಡಿದವರು ಗುಡ್ ವೆರಿ ಗುಡ್ ಗೈಸ್. ಥ್ಯಾಂಕ್ಸ್, ಲವ್ ಯು ಫಾರೆವರ್. ಎಲ್ಲ ಕಾರ್ಗೂ ಒಂದೇ ಹೈ ಲಿಮಿಟ್ ಕೊಡಬೇಕು. ಎಲ್ಲ ಗಾಡಿಗೂ ಒಂದೇ ಹೈ ಲಿಮಿಟ್ ಕೊಡಬೇಕು. ಅವಾಗ ಮಜಾ ಇರೋದು. ಹಾಂ,
ಇನ್ನೊಂಚೂರು ಮುಂದೆ ಹೋಗಿ ವಿಡಿಯೋ ಮಾಡ್ತೀನಿ. ಬ್ರೇಕ್. Wait a minute. Who are you? ನೋಡ್ರಿ ಅಲ್ಲಿ ಹೆಂಗೆ ಕಾಣ್ತವೆ ಕೆಂಪಗೆ ಚುಕ್ಕೆಗಳು. ಬಾಬಾ 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 ಬಾಬಾ, ಎಷ್ಟು ಜನ ಎಷ್ಟು ಜನ. ಜನಸಂಖ್ಯೆ ಜಾಸ್ತಿ ಆಗ್ತಿದೆ ಅಂತ ಅನ್ನಿಸ್ತಾ ಇಲ್ವಾ ನಿಮಗೆ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ನಮ್ಮನ್ನ ಇರೋದೊಂದು ಲೈಫು ಗುರು, ಅನ್ಕೊಂಡಂಗೆ ಬದುಕಿ ಸಾಯ್ಬೇಕಷ್ಟೇ. ಅವನ ಅಮ್ಮ ಸುತ್ತೋದು ಸಾಯೋ ವಿಷಯ ಅಲ್ಲ, ಅವ್ನು ನೆಮ್ಮದಿಯಿಂದ ಬದುಕ್ಬಿಟ್ಟೋಗ್ಬೇಕು. ನಾಚಿಕೆ ಗೀಚಿಕೆ ಎಲ್ಲ ಬಿಟ್ಟಾಕಿ ಗೈಸ್. ಅದರಿಂದ ಏನು ಯೂಸ್ ಇಲ್ಲ. ಏನು ಯೂಸ್ ಇಲ್ಲ ಅಂದರೆ ಏನು ಮೀನ್ಸು ಏನು ಮಾಡೋಕ್ಕಾಗಲ್ಲ ಲೈಫಲ್ಲಿ. ಮನೇಲಿ ಒಂದು ಲೈನ್ ಹೇಳ್ಕೊಟ್ಟಿರ್ತಾರೆ, ಆ ಲೈನಲ್ಲೇ ಇಟ್ಕೊಂಡು ಏನು ಬೇಕಾದರೂ ಮಾಡ್ಕೊಳ್ಳಿ. ಅಚ್ಚಾ ಹೀಗೆ ಒಟ್ಟಿನಲ್ಲಿ ಏನಾದರೂ ಒಂದು ಮಾಡಿ ಅಷ್ಟೇ. ಸುಮ್ಮನೆ ಉಟ್ಬಿಟ್ಟು ಕೆಲಸ ಮಾಡಿಬಿಟ್ಟು ಯಾವನಿಗೋ ಕೆಲಸ ಮಾಡಿಕೊಟ್ಟು ಯಾವನಿಗೋ ನಮ್ಮ ಬರುತ್ತೆ ನನ್ನ ಬಾಯಿಗೆ. ಈ ಕಾಲದಲ್ಲಿ ನೀನು ಎಷ್ಟೇ ತಿಗಾರ್ದು ಕೈ ಕೊಟ್ರು ನಮ್ಮನ್ನೇನೋ ಮಾಡಿದೆ ಅಂತಾರೆ ಎಂಡಲ್ಲಿ. ಸೊ ಕೆಲಸನ ಯಾವ ಕೆಲಸನ ಎಷ್ಟೆಷ್ಟು ಮಾಡಬೇಕು ಅಷ್ಟೇ ಮಾಡಿರಿ. ಕಂಪ್ಲೀಟಾಗಿ ಎದೆ ಹಚ್ಕೊಳಕ್ಕೆ ಹೋಗ್ಬಿಡ್ರಿ. ಈ ಥರ ಕಂಪ್ನಿ ಕಟ್ಟಬೇಕಂದ್ರೆ ಚೆನ್ನಾಗಿ ಓದ್ರಿ. ಏರ್ಪೋರ್ಟ್ ಬಂತ, ಇನ್ನು ಎಷ್ಟು ದೂರ? ಮೇ ಬಿ ಏರ್ಪೋರ್ಟ್ವರೆಗೂ ಈ ಥರ ಲೈಟಿಂಗ್ ಚಿತಾಲ್ಪತಲ್ಲಿ ಇರ್ಬೋದು. ಅದಾದಮೇಲೆ ಸ್ವಲ್ಪ ತೆಗ್ದಿರ್ಬೋದು ಅಂತ ನಾನು ಅನ್ಕೋತೀನಿ. ಯಾಕೋರು ಹಿಂಗೆ ನುಗ್ತೀರಾ ಮಧ್ಯೆ ಮಧ್ಯೆ? ಅದಾದಮೇಲೆ ಯಾಕಂದರೆ ಮೇನ್ ಹೋಗ್ಬೇಕಾಗಿರೋ ಏರ್ಪೋರ್ಟ್ವರೆಗೂ ಆಲ್ಮೋಸ್ಟ್ ಎಲ್ಲ ಫಾರಿನರ್ಸು, ಆಮೇಲೆ ಎಲ್ಲೆಲ್ಲ ಟೂರಿಸ್ಟು, ಆಮೇಲೆ ಬಂದಿರೋರೆಲ್ಲ ಹೋದಾದ್ಮೇಲೆ ಮ್ಯಾಕ್ಸಿಮಮ್ ಅಲ್ಲಿಗೆ ನಿದ್ದೆ. ಎಷ್ಟು ಬರ್ತೀಯ ಸಾಕು. ಮನೆ ನೋಡ್ತೀರಾ, ಡಿಸ್ಟರ್ಬಿಂಗ್ ಮಾಡ್ತೀಯಾ? ಏರ್ಫೋರ್ಸ್ ಅವ್ರದ್ದು ಏನೇನೈತೆ, ಎಷ್ಟೈತೆ ಗುರು ಇಲ್ಲಿ ಜಾಗ? ಇಲ್ಲ ಐತೆ, ಹಳೆ ಏರ್ಪೋರ್ಟ್ ಹತ್ರ ಐತೆ. ಅಲ್ಲಿ ದಾರಿಲಿ ಬರೋವಾಗಲೂ ಅಲ್ಲಿ ಎಲ್ಲ ಹಳ್ಳಗಳು ಜಾಸ್ತಿ ಇದಾವನ್ನಲ್ಲ, ಅಲ್ಲೂ ಇತ್ತು. ಭಾರಿ ಬಿಡಪ್ಪ. ಏರ್ಪೋರ್ಟ್ ಇನ್ನೂ ಬಂದೇ ಇಲ್ಲ, ಆವಾಗಲೇ ಲೈಟ್ ತೆಗೆದು ಸಾಕವ್ರೆ. ಡ್ರಾಪ್ ಕೊಡ್ತಿದ್ದೆ ಗುರು, ಏನು ಮಾಡ್ತೀಯ? ಬ್ಯಾಗ್ ಇದೆ ಹಿಂದೆ. ಬೆಂಗಳೂರಿಗೆ ಎಂತೆಂಥವ್ರೆಲ್ಲ ಬರ್ತಾರಾಗುತ್ತಾ ಗೈಸ್. ವಾ ನೋಡಿದ್ರೆ ಇಲ್ಲಿಗೆ ಬರೋರೆಲ್ಲ ಒಳ್ಳೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಒಳ್ಳೆ ಜೀವನ ಕಟ್ಕೋಬೇಕು ಅಂತ ಬರ್ತಾರೆ. ಇಲ್ಲಿ ಬಂದಾದಮೇಲೆ ಇಲ್ಲಿರೋ ಸೊಸೈಟಿ, ಪರ್ಟಿಕ್ಯುಲರ್ ಆಗಿ ಸಿಟಿಲಿರೋ ಸೊಸೈಟಿ
ಆ ಕನಸಿಗೆ ನೀರು ಎರಚಿಬಿಡುತ್ತೆ, ನೀರು. ನಮ್ಮನೆ ಎಂತೆಲ್ಲ ಕೇಸ್ಗಳಾಗ್ತಾವೆ ಗೊತ್ತಾ ಇಲ್ಲಿ. ಯಪ್ಪ, ಸ್ವಂತ ಮನೆ ಕಟ್ಟಿರ್ತಾನೆ, ಅವನ ಮನೆಗೆ ಒಂದು 80 ಜನ ನುಗ್ಗಿ ನಮ್ಮ ಜಾಗ ಅಂತ ಏನೋ ಇದು ಶೆಡ್ಗಳು ಹಾಕೋದು, ತಂತಿಗಳು ಹಾಕೋದು. ಯಪ್ಪ, ಏನಾಗ್ತೈತೆ ಗುರು ಈ ಬೆಂಗಳೂರು ಸಿಟಿಗೆ, ಒಂದೂ ಗೊತ್ತಾಗ್ತಿಲ್ಲ. ಹೆವಿ ಏನೋ ಪಾಪ ಹಿಂದಿಗಳಿಗೆ ಹೆವಿ ಕಷ್ಟ ಇಲ್ಲಿ. ತಗ್ಗಿನೇ ಬದುಕಬೇಕು ಅನ್ನೋ ರೇಂಜಲ್ಲಿ ಐತೆ ತಗ್ಗಿ. ಗೌರವ ಅದು ತುಂಬ ಕಡೆ ಸಿಗಲ್ಲ ಇಲ್ಲಿ. ಹಿಂದಿಯವನು ಅಂದ್ಬಿಟ್ರೆ, ಇಲ್ಲ ಆಚೆ ಕಡೆಯಿಂದ ಬಂದವನು ಅಂದ್ಬಿಟ್ರೆ, ಏಯ್ ನಕ್ಕನ್ ಮಾಡೋ ಅಂತಾರೆ. ಅವಾಗೆಲ್ಲ ಬೇಜಾರಾಗ್ತಾ ಇರುತ್ತೆ. ಇರೋದೊಂದು ಲೈಫು ಗುರು, ಸತ್ಮೇಲೆ ನಕ್ಕೆ ಗುರು ಇದ್ರೆ ಅವನ ಥರ ಇರಬೇಕಿತ್ತು ಗುರು ಅನ್ನೋ ರೀತಿ ಬದುಕಬೇಕಷ್ಟೆ. ಅಂದರೆ ಕೆಟ್ಟ ರೀತಿ ಅಲ್ಲ, ಅದರಲ್ಲೂ ತುಂಬ ವಿಧಗಳಿದ್ದಾವೆ. ಸೊ ಯಾವ ರೀತಿ ಬದುಕಬೇಕು ಅನ್ನೋದು ಯೋಚನೆ ಮಾಡಿ ನೀವೇ. ಕಚೇರಿಗಳು, ಅಂಗಡಿಗಳು, ಪೂರ್ವ ಪ್ರೋ ಸಿಟಿ. Are you telling about airport? Maybe yes. ನಾವು ಯಾವಾಗ ಹೋಗ್ತೀವೋ ಹಿಂಗೆ ಹುಡುಗಿನ ಕರ್ಕೊಂಡು ಚಿಲ್ ಮಾಡಿಕೊಂಡು ಚಿಲ್ ಮಾಡಿಕೊಂಡು ಅಂದರೆ ಆ ಥರ ಅಲ್ಲ, ಹುಡುಗಿ ಕೂತ್ಕೊಂಡು ಆರಾಮಾಗಿ ಲಾಂಗ್ ರೈಡು. ಯಾವಾಗ ಬರ್ದೈತೆ ಹೋಗ್ರೈತಾಗೆ ಅವನ ಅಮ್ಮನ. ಇನ್ನೊಂಚೂರು ಸೈಡ್ಗೆ ಹಾಕೋರು, ಮಿರರೆಲ್ಲ ಹೊಡ್ಕೊಂಡು ಹೋಯ್ತಾರೆ ನೋಡು. ನಾನು ದಿನ ಇದೇ ಥರ 12 ಗಂಟೆಗೆ ಮಲಗಿ 3 ಗಂಟೆಗೆ ಎದ್ದರೆ ಹೆಂಗಾಗ್ಬಿಡ್ತೀನಿ. ಎಷ್ಟು ಚೆನ್ನಾಗಿ ಅವಾಗ ಏನು ಫೇಸ್ ಗ್ಲೋ ಬರುತ್ತಾ, ಹಾಳಾಗೋಗುತ್ತಾ, ಏನಾಗುತ್ತೆ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಏರ್ಪೋರ್ಟ್ಗೆ ಹೋಗೋರಲ್ಲ, ನೆಕ್ಸ್ಟ್ ಟೈಮ್ ಯಾರಾದರೂ ಬರೋಂಗಿದ್ರೆ ಟೋಲ್ ಪಕ್ಕದಲ್ಲೇ ಲೆಫ್ಟ್ ತೊಗೊಂಬಿಡಿ. ಮುಂದೆ ಹೋದ್ಮೇಲೆ ಐ ಥಿಂಕ್ ಲೆಫ್ಟು ಇದೆಯೋ ಇಲ್ವೋ ಗೊತ್ತಿಲ್ಲ. ಏರ್ಪೋರ್ಟಿಗೆ ಬಂದ್ಬಿಟ್ವಾ. सारी उम्र मैं जो कर जा बढ़िया